ಓಕೆ, ನೆಕ್ಸ್ಟ್ ಟ್ರಿಪ್ಪು ತಿರುಪತಿಗೆ ಮಾಡಿದ್ದೀರಿ. ಮತ್ತು ಸೇಮ್ ಟೀಮು. ಒಬ್ಬರು ನಮ್ಮ ಪಾಟೀಲ್ ಸರ್ ಮಿಸ್ಸು, ಅವ್ರ ಬದಲು ಬೇರೆಯವ್ರು ಬಂದಿದ್ದಾರೆ. ಸೇಮ್ ಆ್ಯಸ್ ಎ ಲಾಸ್ಟ್ ಟೈಮ್ ಮಾಡ್ದಂಗೆ ಈ ಸಿಗ್ನಲಿಂದನೇ ಮತ್ತೆ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಕರೆಕ್ಟಾಗಿ ಟೈಮ್ ಬಂದು ಎಕ್ಸಾಕ್ಟ್ಲಿ 11:58. ಎಲ್ಲ ಇಲ್ಲೇ ಬಂದು ಕಾಯ್ತಾ ಇದ್ದಾರೆ ಅಂತೆ. ನೋಡೋಣ ಯಾರ್ಯಾರು ಬಂದಿದ್ದಾರೆ ಅಂತ. ಮತ್ತು ಈ ಪ್ಲ್ಯಾನ್ ಮಾಡಿರೋದು ಬಂದು ನಮ್ಮ ಸ್ವಾಮಿ ಅಣ್ಣ ಹಾಗೂ ಪುಲಿ ರಮೇಶ್ ಅಣ್ಣ ಅವರು ಬಂದಿದ್ದಾರಂತೆ. ನೋಡೋಣ, ಇಲ್ಲೇ ಇದ್ದಾರೆ. ಪ್ರಕಾಶ್ ಅಣ್ಣ, ಅನಿಲ್ ಅವ್ರ ಕಾರ್ ಬಂದಿದೆ. ತಿರುಪತಿ ಕಡೆ ಹೊಡ್ತಾ ಇದ್ದೀವಿ. ಹಿಂಗೆ ಹೋಗ್ಬೇಕು ನಾವು, ವಸಂತನಗರ ಮೇಲೆ. ಬನ್ನಿ, ಅವ್ರು ಸ್ಟಾರ್ಟ್ ಮಾಡಿದ್ದೆ, ಸರ್ ಹೋಯ್ತು. ಬನ್ನಿ. ಹಾಂ, ಇದಾಗ್ತದಾ? ಪಕ್ಕದ ರೋಡ್, ಅಲ್ಲಿ ಒನ್ ವೇ. ಅಲ್ಲಣ್ಣ, ನಿನ್ಗೇನು ಬುದ್ಧಿ ಇಲ್ವಾ? ಫೋನ್ ಎತ್ಕೊಂಡು ಬರ್ತಾರಂತ. ಅಲ್ಲೇ ಲೊಕೇಶನ್ ಕಳ್ಸಿರೋದು, ಅಲ್ಲಿ ಲೊಕೇಶನ್ ಕಳ್ಸಿರೋದು ಅಲ್ಲಿ ಅಲ್ಲಿ ಕುತ್ಕೊಂಡೆ ಲೊಕೇಶನ್ ಕಳಿಸಿ. ವೆಲ್ಕಮ್, ಥ್ಯಾಂಕ್ ಯು. ಹಲೋ, ಥ್ಯಾಂಕ್ ಯು ರಮೇಶ್ ಸರ್. ಸರ್ ತಿರುಪತಿ ಹೊರಟಿದ್ದೀನಿ ಸರ್. ತುಂಬ ಟ್ರಾಫಿಕ್ ಸರ್, ಪಾಪ ಕಾಯಿಸ್ಬಿಟ್ರೆ ಜಾಸ್ತಿ. ಈಗಲೇ ಬಂದಿರೋದು ಅವರು. ಇದು ತಿರುಪತಿ ಟ್ರಿಪ್. ಮೈಸೂರು ಟ್ರಿಪ್ ಆದ ನಂತರ ಅದು ವೆಸ್ಟ್, ಇದು ಈಸ್ಟ್. ಆದರೆ 4 ಸೇಮ್ ಹುಲಿಗಳು ಮೈಸೂರಿನಿಂದ ತಿರುಪತಿ ಕಡೆ ಹೋಗ್ತಾ ಇದೆ. ಆದರೆ ಒಂದು ಕುರಿನ ಬಿಟ್ಟು ಇನ್ನೊಂದು ಕುರಿ ಬಂತು. ಟರ್ನ್ ಎಲ್ಲಿದೆ? ಓ, ಆದ್ರೆ ನಮ್ಮ ಅನಿಲ್ ಅವರು ತಿರುಗಿಸಿ ತೋರಿಸಿ ಅಂದ್ರು. ಯಾರ್ದು? ನಮ್ಮ ಅನ್ನೊಂದು, ಸ್ವಾಮಿ ಅನ್ನೊಂದು. ಈ ಕಣ್ಣಲ್ಲಿ ಇನ್ನೀ ಏನೇ ನೋಡ್ಬೇಕೋ ಕಾಣೆ. ಇದು ನಮ್ಮ ತಿರುಪತಿ. ಇದು ಆಂಧ್ರ ಬಸ್. ವಾಟ್ ಎ ರೋಡ್ ಯಾರ್, ನೈಸ್ ರೋಡ್, ಎಕ್ಸಲೆಂಟ್ ರೋಡ್. ಗ್ಯಾಸ್ ಇಂದೇ ಕಾರು. ಮುಂದೆ ನಾವು ತಲುಪಿದ್ದು ಬಂದು ಶ್ರೀ ವೆಂಕಟೇಶ್ವರ ದೇವಾಲಯ, ಅಂದರೆ ಕಲ್ಯಾಣ ವೆಂಕಟೇಶ್ವರ ದೇವಾಲಯ ಎಂದು ಈ ದೇವಾಲಯದ ಹೆಸರು. ಯಾರ್ಯಾರು ಯುವಕ ಯುವತಿಯರಿಗೆ ಮದುವೆ ಯೋಗ ದೊರೆತಿಲ್ವೋ ಅವರು ಇಲ್ಲಿ ಬಂದು ದರ್ಶನ ಪಡೆದರೆ ಅವರಿಗೆ ಮದುವೆ ಯೋಗ ಬರುತ್ತದೆ ಎಂಬ ಮಾಹಿತಿ ಇಲ್ಲಿರೋ ಜನಗಳು ನಮ್ಮೊಂದಿಗೆ ಹಂಚಿಕೊಂಡರು. ಹಾಗೂ ಸ್ವತಃ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಮದುವೆಯಾದ ಜಾಗ ಕೂಡ ಇದೇ ದೇವಾಲಯದಲ್ಲಿ ಆಗಿರುತ್ತದೆ. ಅವರು ಸಂಸಾರ ಸಮೇತ ಇಲ್ಲೇ ಇರುತ್ತಾರೆ. ಹಾಗೂ ಯಾವುದೋ ಒಂದು ಕಹಿ ಘಟನೆಯಿಂದ ಅವರು ಕೋಪಗೊಂಡು ದೇವರು ಇಲ್ಲಿಂದ ಬೆಟ್ಟದ ಮೇಲೆ ಹೋಗಿ ನೆಲೆಸ್ತಾರೆ. ಯಾರ್ಯಾರಿಗೆ ತಿರುಮಲದಲ್ಲಿ ದರ್ಶನದ ಭಾಗ್ಯ ಸಿಗಲಿಲ್ವೋ ಅವರು ಬಂದು ಇಲ್ಲಿರೋ ದೇವರ ವಿಗ್ರಹವನ್ನು ಕಂಡು ದರ್ಶನ ಪಡೀತಾರೆ. ಯಾಕಂದರೆ ಇಲ್ಲಿರೋ ವಿಗ್ರಹದ ಆಕಾರ ಹಾಗೂ ತಿರುಮಲ ಬೆಟ್ಟದಲ್ಲಿರುವ ವಿಗ್ರಹದ ಆಕಾರ ಎರಡೂ ಒಂದೇ ಆಗಿರುತ್ತದೆ. ಅದರ ಪಾದ, ಶಂಖ, ಚಕ್ರ, ಹಸ್ತ, ಹೈಟು, ಪರ್ಸ್ನಾಲಿಟಿ ಎಲ್ಲವೂ
ಒಂದೇ ಆಕಾರದಲ್ಲಿದ್ದು ಸೊ ಇದೇ ದೇವರು ಎಂದು ಇಲ್ಲಿರೋ ಜನಗಳು ನಮಗೆ ಮಾಹಿತಿ ಕೊಟ್ಟರು. ನಾವು ಹೋದ ಕ್ಷಣ ಬಂದು ಕಲ್ಯಾಣೋತ್ಸವ ನಡೀತಾ ಇತ್ತು. ನಮಗೆ ತುಂಬ ಖುಷಿ ತಂದಂಥದ್ದು. ಆ ಜಾಗದ ಕಲ್ಯಾಣೋತ್ಸವದ ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ, ನೋಡಿ ನೀವು ಖುಷಿ ಪಡಿ. ಬರೋದಿರೋಣ. ನೀವು ನೋಡ್ಬೋದು, ನಾವು ದರ್ಶನ ಒಳಗಡೆ ಹೋಗಿ ದರ್ಶನ ಪಡೆದು ಹೊರಗಡೆ ಬಂದಂಥ ಕ್ಷಣ ಸೇಮ್ ಟು ಸೇಮ್ ತಿರುಮಲದಲ್ಲಿರುವಂಥ ದೇವಾಲಯ ಗೋಪುರ ಕಂಬ ಎಲ್ಲ ಹೇಗಿದೆಯೋ ಹಾಗೆ ಇದೆ ಇಲ್ಲೂ ಕೂಡ. ಯಾವ್ಯಾವ ಅಲ್ಲಿ ನಿಮಗೆ ದರ್ಶನ ಸಿಗಲ್ವೋ ದಯಮಾಡಿ ಇಲ್ಲಿ ಬಂದು ನೋಡಿ, ತುಂಬ ಚೆನ್ನಾಗಿದೆ. ದರ್ಶನ ತುಂಬ ಚೆನ್ನಾಗಾಯಿತು. ಹೊರಗಡೆ ಬಂದಿದ್ದ ತಕ್ಷಣ ನಮಗೊಂದು ಸ್ವಲ್ಪ ಪ್ರಸಾದ ಕೊಟ್ಟರು, ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿತ್ತು. ತುಂಬ ಖುಷಿ ಆಯಿತು ನೋಡಿ. ಸೇಮ್ ಟು ಸೇಮ್ ಹಾಗೇ ಇದೆ ದೇವಾಲಯ. ತುಂಬ ಖುಷಿಪಟ್ರಿ. ಎಲ್ಲರೂ ಸ್ವಲ್ಪ ಹೊತ್ತು ಕೂತಿದ್ದು ಹೊರಗಡೆ ಬಂದ್ರಿ. ಹೊರಗಡೆ ಬಂದಾಗೂ ಅಲ್ಲಿ ನಮಗೆ ಕಲ್ಯಾಣೋತ್ಸವ ನಡೀತಾನೆ ಇತ್ತು. ಕಲ್ಯಾಣೋತ್ಸವ ನೋಡಿಕೊಂಡು ನಾವು ನಮ್ಮ ತಿರುಮಲ ಪ್ರವಾಸ ಮುಂದುವರಿಸಿದ್ವಿ. ನಿಂತ್ಕೊಳ್ಳೋಣ ಇಲ್ಲ ಗೋಪುರನೇ ಬರ್ತಾ ಇಲ್ಲ, ಹೋಗೋಣ. ರಮೇಶ್ ಸರ್ ಫೋನ್ ಮಾಡಿ. ಇಲ್ಲಿಂದ 19 ಮಿನಿಟ್ಸ್ ತೋರಿಸ್ತಾ ಇದೆ, 11 ಕಿಲೋಮೀಟರ್. ಅಲ್ಲಿ ಅಲಿಪಿರಿ ಹತ್ರ ಕಾಯ್ತಾ ಇದಾರೆ ನಾ ಗೇಟಲ್ಲಿ ಎಂಟ್ರೆನ್ಸ್ ಅಲ್ಲಿ. ಏನ ದೇವ್ರ ಎದುರುಗಡೆನೇ ಐತೆ. ನೋಡೋಣ ಬಂತು, ನೋಡೋಣ. ಉತ್ಸವ ಮೂರ್ತಿ Oh, 10 kilometers. ಐತನ ನಾನು ಮಾಡ್ತೀನಿ, ಎಲ್ಲ ಗೊತ್ತನಾ, ಡೋಂಟ್ ವರಿ ಅಣ್ಣ. ಅಮ್ಮಣ್ಣ 2 ಹಿತವಚನ ಹೇಳ್ರಿ. ಇವತ್ತೇನೇನು ನಡೀತೆಲ್ಲ ಹೇಳಿ, ಹೇಳಡ. ಆತ್ಮೀಯ ಸಜ್ಜನ ಮಿತ್ರರೇ, ಎಲ್ಲರಿಗೂ ಶುಭವಾಗಲಿ. ಇಂದು ನಮ್ಮೆಲ್ಲರ ಆತ್ಮೀಯತೆಯ ಸಜ್ಜನ ಮಿತ್ರರೊಡಗೂಡಿ ತಿರುಪತಿಯ ಕಲ್ಯಾಣ ವೆಂಕಟೇಶ್ವರ ದರ್ಶನವು, ನಂತರ ರಮೇಶ್ ಅವರ ಆತ್ಮೀಯ ಅವರ ಬ್ರದರಾಗಿರ್ತಕ್ಕಂಥವರು ನಮ್ಮನ್ನು ತಿರುಮಲದಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ನಮಗೆ ಅತ್ಯಂತ ಪ್ರಿಯವಾದ ಪಡ್ಡು ಮತ್ತು ದೋಸೆ ಮತ್ತು ಇಡ್ಲಿಯನ್ನು ನಮಗೆ ಉಣಬಡಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಹಾಗೂ ಈಗ ನಮಗೆ ದರ್ಶನಕ್ಕಾಗಿ ಮತ್ತು ರೂಮ್ಗಾಗಿ ಅವರೇ ವ್ಯವಸ್ಥೆ ಮಾಡ್ತಿದ್ದಾರೆ. ಇದೆಲ್ಲ ಅತ್ಯುತ್ತಮ, ಬಹಳ ಪ್ರೀತಿಯ ಸ್ನೇಹತ್ವದಿಂದವೇ ಸಾಧ್ಯ ಅಂತಕ್ಕಂಥದ್ದನ್ನು ನಾನು ಹೇಳಬಯಸ್ತಾ ಇದ್ದೇನೆ.
ಥ್ಯಾಂಕ್ ಯು. ನೀವು ಹೇಳಿ ಸರ್ ಏನಾದರೂ. ಒಂದು ಸ್ವಾಮಿಯನ್ನ ಬಿಟ್ಟರು ಕಾಣಿಪಾಕಂ ದರ್ಶನಕ್ಕೆ ಹೋಗಿದ್ವಿ. ಸೂಪರಾಗಿ ದರ್ಶನ ಆಯಿತು. ಒಂದೇ ಒಂದು ಸಿಂಗಲ್ ಪರ್ಸೆಂಟೇಜ್ ಪ್ರಾಬ್ಲಮ್ ಇಲ್ದಂಗೆ ಒಂದು ಆರಾಮಾಗಿ ಸೇಫಾಗಿ ಕರ್ಕೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು. ಇನ್ನು ಮುಂದೆ ದರ್ಶನಕ್ಕೆ ವ್ಯವಸ್ಥೆ ಆಗ್ತಾ ಇದೆ. ಇನ್ನು ಮುಂದೆ ಗುಂಡೊಡಿಸಿ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗೋದೇ ಒಂದು ಕಾರ್ಯಕ್ರಮ. ಪ್ರಕಾಶ್ ಅಣ್ಣ, ನಿಮ್ಮ ಕಾಲು ನೋವು ಹೇಗಿದೆ? ಕಾಲು ನೋವು ಸ್ವಲ್ಪ ಸಾಧಾರಣವಾಗಿದೆ. ದೇವ್ರ ದಯಿಂದ ಸ್ವಲ್ಪ ಕಡಿಮೆ ಆಗ್ಬಿಟ್ರೆ. ಏನಕ್ಕೆ ಆಯ್ತಣ್ಣ ನಿಮಗೆ? ಅಲ್ಲಿ ಬಿಸಿಲಿತ್ತು, ಹಾಂ, ಆ ಬಿಸಿಲು ಓಡ್ದಲ್ಲ, ಬೊಬ್ಬೆ ಬಂದ್ಬಿಡುತ್ತೆ ಕಾಲಿಗೆ. ಇದರಿಂದ ಸ್ವಲ್ಪ ಕುಂತ್ಕೊಂಡು ಇದ್ತಾ ಇದ್ದೀವಿ. ದೇವ್ರ ದಯದಿಂದ ಚೂರು ಸ್ವಲ್ಪ ಕಡಿಮೆಯಿಂದ ನಮಗೆ ಸ್ವಲ್ಪ ಕಡಿಮೆ ಆಗ್ಬಿಟ್ರೆ ಆಮೇಲೆ ದೇವ್ರ ದಯ, ದೇವ್ರ ಪಾದಕ್ಕೆ ದೊಡ್ಡ ನಮಸ್ಕಾರ. ಆಗುತ್ತೆ ಬಿಡೋಣ, ದೇವರು 100% ಮಾಡ್ತಾರೆ. ನೀವು ಮಾತಾಡಿ ಅಣ್ಣ, ಅನಿಲ್ ಅಣ್ಣ. ನಾನು ಮಾತಾಡ್ತಿದ್ದೆ, ನಂದು ಇದರಲ್ಲೇ ಮಾತಾಡ್ತೀನಿ, ವಿಡಿಯೋದಲ್ಲೇ. ಏನಣ್ಣ ಅವ್ರ ಹೆಸರು? ಅವ್ರ ಹೆಸರು ಫೋನಲ್ಲಿ ರಮೇಶ್ ಸರ್. ರಮೇಶ್ ಸರ್ ಅವರ ಬ್ರದರ್ ನಮಗೆ ಒಳ್ಳೆ ಊಟ ಕೊಟ್ಟು, ಒಳ್ಳೆ ದೋಸೆ ಪಡ್ಡು ಎಲ್ಲ ತಿಂದು, ಅವ್ರದ್ದು ಹರಕೆ ಇತ್ತು ನಮ್ಮ ರಮೇಶ್ ಅವ್ರದ್ದು ಹಾಗೂ ರಾಮನಾಥ್ ಸರ್ದು. ಅವರು ಕೂದಲು ಕೊಡು ಅಂತ ಹರಕೆ ಹೊತ್ಕೊಂಡಿದ್ರು, ಗುಂಡು ಹೊಡಿಸ್ಬೇಕಾಗಿತ್ತು ಅವ್ರಿಗೆ. ಸೊ ಅದಕ್ಕೆ ಫಸ್ಟು ಗುಂಡು ಹೊಡ್ಸೋ ಕಾರ್ಯಕ್ರಮ ಮುಗಿಸ್ಬಿಡೋಣ, ಅದಾದಮೇಲೆ ದರ್ಶನಕ್ಕೆ ಟೈಮ್ ಆಗಿಬಿಡುತ್ತೆ, ದರ್ಶನಕ್ಕೆ ಹೋಗೋಣ ಅಂಥೇಳಿ ಎಲ್ಲರೂ ಸಿದ್ಧತೆ ಮಾಡಿಕೊಂಡು ಮೊದಲು ಕೂದಲು ಕೊಡುವಂಥ ಕಾರ್ಯಕ್ರಮ ಮುಗಿಸ್ಕೊಬಿಡೋಣ, ಮೊದಲು ಆ ಜಾಗಕ್ಕೆ ಹೋಗೋಣ ಎಂದು ಎಲ್ಲರೂ ನಿರ್ಧರಿಸಿ ಆ ಜಾಗಕ್ಕೆ ಹೊರಟೆವು. ಆ ಜಾಗಕ್ಕೆ ಹೋದ ನಂತರ ರಮೇಶ್ ಅವರು ಕ್ಯೂವಲ್ಲಿ ನಿಂತಿದ್ದರು, ಅವ್ರ ಅಣ್ಣವರು ಜೊತೆಲಿದ್ದರು. ರಮೇಶ್ ಸರ್ನ ಕೇಳಿದೆ, ರಮೇಶ್ ಸರ್ ಇವರು ರಾಮನಾಥ್ ಸರ್ ಎಲ್ಲಿ ಒಬ್ಬರೇ ನಿಂತಿದ್ರಲ್ಲ, ರಾಮನಾಥ್ ಸರ್ ಎಲ್ಲಿ ಅಂತ ಕೇಳಿದೆ. ಅವರು ನೋಡಿ ಅಲ್ಲಿದ್ದಾರೆ ಅಂತಂದರು. ಸೊ ರಾಮನಾಥ್ ಸರು ಈ ಕಡೆ ಕ್ಯೂವಲ್ಲಿ ನಿಂತಿದ್ದರು. ಸೊ ಅವ್ರು ಆ ಕಡೆಯಲ್ಲಿ ನಿಂತಿದ್ದರು. ಇಬ್ಬರು ಗುಂಡು ಹೊಡ್ಸ್ಕೊಂಬರಲಿ, ಹೊರಗಡೆ ಬರ್ರಿ, ಹೊರಗಡೆ ಸಿಗ್ತೀನಿ ಅಂತಂದರು. ಸೊ ನಾನು ಬಂದು ಹೊರಗಡೆ ಕಾಯ್ತಾ ಇದ್ದೆ ಯಾರ್ಯಾರು ಬರ್ತಾರೆ ಅಂತ. ಎಲ್ಲರೂ ಬ್ಯಾಗ್ ನನ್ನ ಕೈಲೇ ಕೊಟ್ಬಿಟ್ಟಿದ್ರು, ನಾನು ಒಬ್ಬನೇ ಕೂತ್ಕೊಂಡು ಎಲ್ಲರಿಗೂ ಕಾಯ್ತಾ ಇದ್ದೆ. ಒಬ್ಬೊಬ್ಬರಾಗೆ ಸ್ನಾನ ಮುಗಿಸ್ಕೊಂಡು ಬರ್ತಾಯಿದ್ರು. ಮೊದಲನೇದಾಗಿ ನಮ್ಮ ಇವ್ರು ಬಂದರು, ಯಾರು ಪ್ರಕಾಶ್ ಅಣ್ಣವರು ಸ್ನಾನ ಮುಗಿಸ್ಕೊಂಡು ಬಂದರು. ರಮೇಶ್ ಅವರು ಗುಂಡು ಹೊಡ್ಸ್ಕೊಂಡು ಬಂದರು. ಹಾಗೂ ರಮೇಶ್ ಸರು ನೀವು ಬನ್ನಿ, ನೀವು ಸ್ನಾನಕ್ಕೆ ಹೋಗಿ ಅಂತ ಕೇಳಿದ್ರು. ಬೇಡ ಅಣ್ಣ, ನೀವು ನಡೀರಿ, ಫಸ್ಟ್ ನೀವು ಮುಗಿಸ್ಕೊಂಬನ್ನಿ, ನಾನು ಮಾಡ್ಕೊತೀನಿ ಅಂತಂದೆ. ಆಯಿತು ಅಂತ ಅವರು ಬ್ಯಾಗ್ ಎತ್ಕೊಂಡು ಅವ್ರು ಸ್ನಾನಕ್ಕೆ ಹೊರಟ್ರು. ಅಲ್ಲಿ ನೋಡಿದ್ರೆ ನಮ್ಮ ಸ್ವಾಮಿಯಣ್ಣವ್ರದ್ದು ಸ್ನಾನ ಮುಗಿದಿತ್ತು. ಸ್ವಾಮಿಯಣ್ಣವರು ನಾನು ನೋಡ್ಕೊಳ್ತೀನಿ, ನೀವು ಹೋಗಿ ಸ್ನಾನ ಮಾಡ್ಕೊಂಬನ್ನಿ ಅಂತ ನನ್ನನ್ನು ಕಳಿಸಿದ್ರು. ಸೊ ನಾನು ಮತ್ತು ರಮೇಶ್ ಸರ್ ಇಬ್ಬರು ಹೋಗಿ ಸ್ನಾನ ಮುಗಿಸ್ಕೊಂಡು ಹೊರಗಡೆ ಬಂದ್ರಿ. ಎಲ್ಲರೂ ರೆಡಿಯಾದ್ರಿ. ಎಲ್ಲ ರೆಡಿಯಾಗಿ ದರ್ಶನಕ್ಕೆ ಹೋಗಬೇಕು ಅಂತ ನಮ್ಮ ರಾಮನಾಥ್ ಸರ್ ಎಲ್ಲಿ ಕಾಣಿಸ್ತಾ ಇಲ್ಲಲ್ಲ ಅಂತ ಎಲ್ಲರೂ ನೋಡ್ತಾಯಿದ್ರೆ, ರಾಮನಾಥ್ ಸರು ಅವ್ರು ಇನ್ನೂ ಸ್ಥಾನಕ್ಕಿಂತ ಬಂದೇ ಇಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ರಿ. ಪ್ರಕಾಶ್ ಅಣ್ಣವರೆಲ್ಲ ರೆಡಿಯಾದರು, ಸ್ವಾಮಿಯಣ್ಣವ್ರು ರೆಡಿಯಾದರು, ನಮ್ಮ ಇವರು ರಮೇಶ್ ಸರ್ ರೆಡಿಯಾಗಿ ಅವರು ಫ್ಯಾಮ್ಲಿಗೆ ಯಾರಿಗೂ ವೀಡಿಯೋ ಕಾಲ್ ಮಾಡಿ ಹೇಳ್ತಾಯಿದ್ರು. ನೋಡಿ, ವೀಡಿಯೋ ಕಾಲ್ ಮಾಡಿ ಅವ್ರಿಗೆ ತೋರಿಸ್ತಾಯಿದ್ರು ಗುಂಟು. ರಾಮದಾಸ್ ಸರ್ ಬಾಸ್, ಗುಂಡು ಬಾಸ್. ಶಿವಾಜಿ ನೇನೆ. ಅದಾದಮೇಲೆ ರಾಮನಾಥ್ ಸರ್ ಬಂದರು. ಅವರು ದರ್ಶನಕ್ಕೆ ರೆಡಿ ಆದರು. ಎಲ್ಲರೂ ದರ್ಶನಕ್ಕೆ ಹೋದ್ರಿ. ದರ್ಶನ ಸೂಪರಾಗಾಯಿತು. ಬಂದು ಮಲಗಿದ್ದು ಬೆಳಗ್ಗೆ ಎದ್ದಿದ ತಕ್ಷಣವೇ ಎಲ್ಲರೂ ರೆಡಿ ಆಗ್ತಾಯಿದ್ರಿ. ಕೆಳಗಡೆ ಅಮ್ಮನವ್ರ ದರ್ಶನ ಹಾಗೂ ಕಾಳಹಸ್ತಿಗೆ ಹೋಗೋಕ್ಕೆ. ಅಣ್ಣ ರಮೇಶ್ ಅಣ್ಣನೂ ರೆಡಿ ಆಗ್ತಿದ್ರು. ಪ್ರಕಾಶ್ ಅಣ್ಣ ಎದ್ದು ಬೆಳಗ್ಗೆನೇ ರೆಡಿ ಆಗಿಬಿಟ್ಟಿದ್ರು. ಹಾಗೂ ಸ್ವಾಮಿಯಣ್ಣ, ರಾಮನಾಥ್ ಸರು, ನಾನು, ರಮೇಶ್ ಸರು 4 ಜನನೂ ರೆಡಿ ಆಗಬೇಕಾಗಿತ್ತು. ರೆಡಿ ಆಗ್ತಾಯಿದ್ರಿ. ಸ್ವಾಮಿ ಅಣ್ಣನೂ ರೆಡಿ ಆಗಿದ್ದರು. ಎಲ್ಲರೂ ಕಾಲು ಇಳಿಯುತ್ತಾ ರೇಗಿಸ್ಕೊಂಡು ತುಂಬ ಚೆನ್ನಾಗಿತ್ತು. ರಾತ್ರಿ ಎಲ್ಲ ದರ್ಶನ 1-2 ಅವರಲ್ಲೆಲ್ಲ ದರ್ಶನ ಮುಗ್ದೋಯ್ತು. ತುಂಬ ಚೆನ್ನಾಗಾಯಿತು ದರ್ಶನ. ನನ್ನ ಲೈಫಲ್ಲೇ ಅಂದ್ಕೊಂಡಿರಲಿಲ್ಲ ಈ ಥರ ದರ್ಶನ ಆಗುತ್ತೆ ಅಂತ. ರಮೇಶ್ ಸರ್ಗೆ ತುಂಬ ಥ್ಯಾಂಕ್ಸ್. ಹಾಗೂ
ಎಲ್ಲರಿಗೂ ಥ್ಯಾಂಕ್ಸು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ನಾನು ಅಂದ್ಕೊಂಡೇ ಇರಲಿಲ್ಲ ಏನಪ್ಪ ಇಷ್ಟು ಬೇಗ ಆಗೋಯ್ತಲ್ಲ ದರ್ಶನ ಅಂತ. ಅವ್ರ ಅಣ್ಣವ್ರಿಗೂ ತುಂಬ ಥ್ಯಾಂಕ್ಸು, ಚಂದ್ರಣ್ಣ ಅಂತ. ಅವರಿಂದನೇ ನಮಗೆ ದರ್ಶನ ಚೆನ್ನಾಗಾಯಿತು. ಸ್ವಲ್ಪ ನಮ್ಮ ಪ್ರಕಾಶ್ ಅಣ್ಣವ್ರಿಗೆ ಕಾಲು ಬೊಬ್ಬೆ ಬಂದ್ಬಿಡ್ತು ಬಿಸಿಲಿಗೆ. ಅವರು ಬರೀ ಕಾಲಲ್ಲಿ ನಡೆಯೋಕ್ಕಾಗ್ದಿರ ಅವ್ರಿಗೆ ಬೊಬ್ಬೆ ಬಂದ್ಬಿಟ್ಟಿತ್ತು. ಸೊ ಅವರಿಂದ ಸ್ವಲ್ಪ ಸ್ಲೋ ಆಯಿತು, ಬಟ್ ಇನ್ನೂ ಬೇಗನೆ ಆಯಿತು. ದರ್ಶನ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು ಎಲ್ಲರಿಗೂ. ಎಲ್ಲರೂ ರೆಡಿಯಾಗಿ ಕೆಳಗಡೆ ಹಂಗೆ ಬೆಟ್ಟದಿಂದ ಇಳಿಬೇಕಾದ್ರೆ ಏನಾದರೂ ತಿನ್ಕೊಂಡು ಹೋಗೋಣ, ಹೊಟ್ಟೆ ಹಸಿತೈತೆ ಅಂತೆಲ್ಲ ಮಾತಾಡ್ಕೊಂಡಿದ್ವಿ. ಆದರೆ ಬೇಡ, ಇಲ್ಲೇ ನಾಷ್ಟನೇ ಮಾಡ್ಬಿಡೋಣ, ತಿರುಪತಿ ದೇವಸ್ಥಾನದ ಪ್ರಸಾದ ತಿನ್ಬಿಡೋಣ ಅಂದ್ಕೊಂಡು ಎಲ್ಲರೂ ಮಾತಾಡ್ತಾಯಿದ್ರಿ. ಅಲ್ಲೂ ಆಶ್ಚರ್ಯಕರವಾಗಿ ಏನಂದರೆ, ಮೊದಲನೇ ಪ್ರಸಾದ ಅಂದರೆ ನೈವೇದ್ಯ ಇಟ್ಟಿರುವಂಥ ಪ್ರಸಾದ ಸಿಕ್ತು ನಮಗೆ ತಿರುಪತಿಯಲ್ಲಿ. ಅದು ನನಗೆ ಆಶ್ಚರ್ಯ. ಪೂಜೆ ಮಾಡಿ ನಮಗೆ ನೈವೇದ್ಯ ಇಟ್ಟಿರುವಂಥ ಪ್ರಸಾದ ನಮಗೆ ಸಿಕ್ತು. ಅದು ನಮ್ಮ ಭಾಗ್ಯ. ಎಲ್ಲರೂ ಹೋದ್ರಿ, ದರ್ಶನ ಮುಗ್ದಿತ್ತು ಚೆನ್ನಾಗಿ. ಎಲ್ಲರೂ ಹೋದ್ರಿ, ಒಂದು ಚೂರು ಫೋಟೋ ಇಟ್ಕೊಳ್ಳೋಣ ಅಂತ ಫೋಟೋ ಇಟ್ಕೊಂಡ್ರಿ. ರೂಮ್ ಮಾಡಿರುವಂಥ ಜಾಗ ಇದು. ರೂಮ್ ಹತ್ರನೇ ಒಂದು ಫೋಟೋ ಇಡಿಸ್ಕೊಂಡು ಸೊ ಎಲ್ಲರೂ ಫಸ್ಟು ಲಾಡು ತೊಗೊಂಬಿಡೋಣ ಅಂಥೇಳಿ ಎಲ್ಲ ಲಾಡು ತೊಗೊಂಡ್ರಿ. ಲಾಡು ತೊಗೊಂಡು ಅಣ್ಣ ಎಲ್ಲರಿಗೂ ನಾಮ ಹಾಕ್ಸಿದ್ರು. ರಾಮನಾಥ್ ಸರು, ಸ್ವಾಮಿ ಅಣ್ಣ, ಪ್ರಕಾಶ್ ಅಣ್ಣ ನಾಮ ಹಾಕ್ಸ್ಕೊಂಡ್ರು. ನಾನು ರಮೇಶ್ ಅಣ್ಣ ಹಾಕ್ಸ್ಕೊಂಡಿಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನಾಮ 3 ಜನಕ್ಕೂ. ಅದೇ ಅಣ್ಣ ಹೇಳಿದ್ರು, ಅಣ್ಣ ಪ್ರಸಾದ ತಿನ್ಕೊಂಡು ಹೋಗ್ಬಿಡೋಣ ಅಂತ. 8:30 ಓಪನ್ನು ಅಂತಾಯಿದ್ರು ರಾಮನಾಥ್ ಸರು. ಏನೇ ಆಗಲಿ ತಿನ್ಕೊಂಡೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅಲ್ಲೂ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿದ್ರು ನಮ್ಮ ರಮೇಶ್ ಅಣ್ಣವರು. ಇನ್ಫ್ಲೂಯೆನ್ಸ್ ಮಾಡಿ ನಮಗೆ ನಾಷ್ಟಕ್ಕೆ ಕೂರಿಸಿದ್ರು. ನೋಡಿ, ನಾಷ್ಟ ಮಾಡುವಂಥದ್ದೇ ನೈವೇದ್ಯಗಿಟ್ಟು ನಮಗೆ ನಾಷ್ಟ ಮಾಡುವಂಥ ಭಾಗ್ಯ ಸಿಕ್ಕಿ ಅಂತ ವೀಡಿಯೋ ಮಾಡಿದ್ದೀನಿ, ನೋಡಿ. ಸದಾ ಹೌದಪ್ಪ, ಖುಷಿ ಬಿಡ್ತಾ ಇದೀನಲ್ಲಪ್ಪ. ನೀವು ಕೊಡ್ತಾ ಇದ್ದೀನಿ, ನಾನು 20 ರೂಪಾಯಿ ಕೊಡೋಲ್ಲ. ಮತ್ತೆ ಇರ್ತೀನಿ ಮಾತು ಇನ್ನೇನು ಮತ್ತೆ ಏನು ಹೇಳಿದ್ದು? ಕೊಡ್ತೀನಿ ಅಂತ ಹೇಳಿದ್ದು. ಸರಿಯಪ್ಪ, ನಾನು 100 ರೂಪಾಯಿ ಕೊಡ್ತೀನಿ ಹೇಳಿದ್ದು. ಅವ್ರಿಗೆ ವ್ಯಾಪಾರ ಆಗಲಿ, ಯಾರು ಹೋಗ್ಬೇಡ್ರಿ, ಇಲ್ಲ ನೋಡ್ರಿ ರಮೇಶ, ಅವ್ನು ಯಾರು ನೋಡಿ ಹೇಳ್ಬಿಡಪ್ಪ, ನೀಗ ಹೇಳ್ಬಿಡು. ಎಕ್ಸೆಲ್ ಮಲ್ಟಿಪ್ಲೈ ಆಗ್ಬಿಡ್ತು ಆಮೇಲೆ. ಆಮೇಲೆ ಎಷ್ಟು ಸಾಕ್ಬಿಡ್ತೀವಿ ಆಮೇಲೆ. ನಿಮ್ಮ ಮಗ ನೋಡಿ ಬಿಡ್ತಾ ಇದ್ದೀನಿ ಅವ್ರನ್ನ. ಕೆಳಗಡೆ ಹೋಗಿದ ತಕ್ಷಣ ಉಳ್ಳಾಕ್ ನೋಡಿದ್ದೆ, ಹುಡುಗರಿಗೆಲ್ಲ ಉಳ್ಳಾಕ್ ನೋಡಿದ್ದೆ. ಎಲ್ಲಿ ನೋಡಿದ್ರು ಎಲ್ಲ ಹಾಕೋದ್ರ ಗೊತ್ತಾಗಲ್ಲ. ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಪುರಾಣ ಪುರುಷ ಗೋವಿಂದ ಪುಂಡರಿಕಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ನಂದನಂದನ ಗೋವಿಂದ ನವನಿ
ಪುನೀತ ಚೋರ ಗೋವಿಂದ ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ದುಷ್ಟ ಸಂಹಾರ ಗೋವಿಂದ ದುರಿತ ನಿವಾರ ಎಲ್ಲರೂ ಹೇಳಪ್ಪ. ಸೌಂಡ್ ಇಡು. ಹಾಕವ್ರಲ್ಲ ಲೆಫ್ಟ್ The restaurant is the big restaurant in Tamil Nadu style. Hey, Tamil Nadu. Hey, black and white. Hey, darling, black and white. ಅದಾದಮೇಲೆ ನಾವು ರೀಚ್ ಆಗಿದ್ದೆ ಕಾಳಹಸ್ತಿಯಲ್ಲಂತೂ ನಮಗೆ ಮರೆಯಲಾಗಷ್ಟು ಅನುಭವ ಆಯಿತು. ಅಲ್ಲಿ ನಮಗೆ ಗರ್ಭಗುಡಿನಲ್ಲಿ ದರ್ಶನ ಪಡೆದೆವು. ಅಮ್ಮನವ್ರ ದರ್ಶನ ಪಡೆದು ಅರ್ಚಕರ ಕಡೆಯಿಂದ ಆಶೀರ್ವಾದ ಪಡೆದು ಎಲ್ಲ ಕ್ರೆಡಿಟ್ಸು ನಮ್ಮ ರಮೇಶ್ ಸಾರು ಅವ್ರ ತಮ್ಮ ಗಂಗಾಧರ್ ಅವ್ರಿಗೆ ಸೇರಬೇಕಾಗುತ್ತೆ. ಅವ್ರನ್ನ ಯಾವತ್ತೂ ನಾವು ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಸೋ ಮಚ್ ಥ್ಯಾಂಕ್ಸ್ ಟು ನಮ್ಮ ರಮೇಶ್ ಸಾರು ಹಾಗೂ ಅವ್ರ ತಮ್ಮ. ಈ ಥರ ಲೈಫಲ್ಲಿ ನಾವು ದರ್ಶನ ಪಡೆಯೋದಕ್ಕೆ ಆಗಲೇ ಇಲ್ಲ. ನಾವು ಲೈಫಲ್ಲಿ ಪಡಿತೀರೋ ಇಲ್ಲೋ ಮುಂದಕ್ಕೆ ಗೊತ್ತಿಲ್ಲ, ಆ ಥರ ದರ್ಶನ ಸಿಕ್ತು. ಇದೆ ಅದು ವಿಡಿಯೋ ಹಂಚ್ಕೊಂಡಿದ್ದೀನಿ ನೋಡಿ. ಇದಾದಮೇಲೆ ನಾವು ಕಾಳಹಸ್ತಿಯಿಂದ ಡೈರೆಕ್ಟಾಗಿ ಮನೆಗೆ ಹೋಗಬೇಕು ಅಂತ ಅರ್ಚಕರ ಆದೇಶ ಆಯಿತು. ಸೊ ಎಲ್ಲೂ ನಿಲ್ಲಿಸಲಿಲ್ಲ, ನಾವು ಸೀದಾ ಮನೆಗೆ ಬಂದ್ರಿ. ಬೆಂಗಳೂರು ತಲುಪಿತ್ತು ಒಂದು 7:30-8 ಗಂಟೆಗೆಲ್ಲ ಮನೆಗೆ ರೀಚ್ ಆಗಿಬಿಟ್ರಿ ಅಷ್ಟೇ. ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನೋಡ್ತೇವೆ ವಾಯ್ಸ್ ಬೇಸನ್ ನಿಂದೆ ಅಂತ ಸ್ಟ್ರೈಟ್ ಮಾಡ್ಬೇಡ ಹಿಂಗೆ ಸ್ಟ್ರೈಟ್ ಮಾಡ್ಬೇಡ. ಓಕೆ, ಹೇಳಿ. ಆತ್ಮೀಯ ಸಜ್ಜನ ಮಿತ್ರ, ಹೃದಯವಂತ ಆಪ್ತ ಮಿತ್ರ, ನಲ್ವೆಯ ಪ್ರೀತಿಯ ಅಚ್ಚುಮೆಚ್ಚಿನ ಗೆಳೆಯ, ದೋಸ್ತ, ನಿಮ್ಮೆಲ್ಲರ ನಾಯಕ, ಲೀಡರ್ ಪ್ರಸಾದ ಬಗ್ಗೆ ಹೇಳೋಣ. ರಮೇಶ್ ಅಣ್ಣವರ ಕೃಪೆಯಿಂದ ನಾವು ಇಂದು ಕಾಳಹಸ್ತಿಯ ಗರ್ಭಗುಡಿಯ ದೇವಸ್ಥಾನದಲ್ಲಿ ದರ್ಶನ ಪಡೆದೆವು. ಹಾಗೂ ನೈವೇದ್ಯ ಅಷ್ಟು ಸುಲಭವಾಗಿ ಸಿಗ್ತಕ್ಕಂಥ ಪ್ರಸಾದವಲ್ಲ. ರಮೇಶ್ ಅಣ್ಣನ ಕೃಪೆಯಿಂದ ಹಾಗೂ ಅವರ ಸ್ನೇಹಿತರಿಂದ ನಮಗೆ ಈ ನೈವೇದ್ಯದ ಪ್ರಸಾದವು ಸಿಕ್ಕಿದೆ. ಮಾರ್ಗ ಮಧ್ಯದಲ್ಲಿ ಹೆರಿಟೇಜ್ ಅಂತಕ್ಕಂಥ ಹೋಟೆಲಲ್ಲಿ ನಾವೆಲ್ಲರೂ ಈ ಪ್ರಸಾದವನ್ನು ಸವಿಯುತ್ತಿದ್ದೇವೆ. ನಮ್ಮೆಲ್ಲ ಈ ಸಂತೋಷದ ಸಂಭ್ರಮಕ್ಕೆ, ದೇವರ ದರ್ಶನಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮಾನ್ಯ ಶ್ರೀ ರಮೇಶ್ ಅವರಿಗೆ ಅನಂತ ಧನ್ಯವಾದಗಳು. ಹಾಗೂ ಅವರ ಸ್ನೇಹಿತರು ಈ ನಮ್ಮ ಋಣ ಕಾರ್ಯದಲ್ಲಿ ಕೃತಜ್ಞರಾಗಿರುತ್ತೇವೆ. ಗಂಗಾಧರ್ ರಮೇಶ್ ಅಣ್ಣ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ರೀತಿಯ ಇದೇ ರೀತಿಯ ಸೇವೆ ಸಲ್ಲಿಸ್ತಕ್ಕಂಥ ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಭಗವಂತ ದಯಪಾಲಿಸಲಿ ಅಂತಕ್ಕಂಥದ್ದನ್ನು ನಾವು
ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇಲ್ಲ ಬೇರೆ ಹೊರಗಡೆ ಊಟ ತಿನ್ನೋಣ, ಎಲ್ಲ ಮನೇಲಿ ತಿನ್ನೋಣ ಸ್ವಲ್ಪ. ತಿರುಪತಿ ಹಾಗೂ ಕಾಳಹಸ್ತಿ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನದ ಇಲ್ಲ ಅಭೂತಪೂರ್ವ ದರ್ಶನ ನಮ್ಮ ಮರೆಯಲಾಗದ ಕ್ಷಣಗಳು. ಧನ್ಯವಾದಗಳು ಮಿತ್ರ. ಥ್ಯಾಂಕ್ ಯು ವೆರಿ ಮಚ್. ಆ್ಯಕ್ಚುಲಿ ಥ್ಯಾಂಕ್ ಯು. ನಾನೊಂದು ಹೇಳ್ತೀನಿ ಹೇಳಿ. ಆ್ಯಕ್ಚುಲಿ ಕಾಳಹಸ್ತಿಯಲ್ಲಿ ನಮ್ಮ ಜೀವನದಲ್ಲೇ ನಾವು ನೋಡಲಿಲ್ಲ ಟೈಮು. ನಾವು ಹೋಗಿತ್ತು ಬೆಳಗಿನ ಜಾವ, ಅವರು ಒತ್ಕೊಂಬಂದಿತ್ತು ಏನೋ ನೈವೇದ್ಯ ಒತ್ಕೊಂಬಂದು ಒತ್ಕೊಂಬರ್ಬೇಕಾದ್ರೆ ಶಾಸ್ತ್ರ ಸಂಪ್ರದಾಯ ಪ್ರಕಾರ ದೇವ್ರು ಕೊಟ್ಟಿರೋ ಎಲ್ಲರನ್ನೂ ಸರಿಸಿ ಮೊದಲಿಗೆ ಕಾಳಹಸ್ತಿ ದೇವರ ಮುಂದೆ ನೈವೇದ್ಯ ಅರ್ಪಿಸಿ, ಅದಾದ ಮೇಲೆ ಅಮ್ಮನವರ ಗುಡಿ ಒಳಗಡೆ ಹೋಗಿ ಅವ್ರಿಗೂ ನೈವೇದ್ಯ ಅರ್ಪಿಸಿ, ಆ ನೈವೇದ್ಯವನ್ನು ನಮಗೆ ಸಿಕ್ಕಿ ಇವತ್ತು ನಾವಿಲ್ಲಿ ಸವಿತಾ ಇದ್ದೀರಿ. ಇದು ಕೋಟಿಯಲ್ಲಿ ಒಬ್ಬರಿಗೆ ಸಿಗೋವಂಥ ಪ್ರಸಾದ ಇದು. ಇಲ್ಲಿ ನಾವು ಪ್ರಕಾಶ್ ಅಣ್ಣವ್ರಿಗೆ ಹಾಗೂ ರಾಮನಾಥ್ ಸರ್ ಅವ್ರಿಗೆ, ರಮೇಶ್ ಸರ್ ಅವ್ರಿಗೆ, ಸ್ವಾಮಿ ಅಣ್ಣವರಿಗೆ 5 ಜನಕ್ಕೆ ಸಲ್ಲಿಸಿದೆ. ಇದು ನಾವು ಯಾವ ಥರ ಋಣಿಯಾಗಿರಬೇಕು ಗೊತ್ತಿಲ್ಲ. ಗಂಗಾಧರ್ ಅವ್ರಿಗೆ ತುಂಬ ಧನ್ಯವಾದಗಳು. ರಮೇಶ್ ಸರ್ ಅವರ ತಮ್ಮ ಗಂಗಾಧರ್ ಅವ್ರಿಗೆ ತುಂಬ ಧನ್ಯವಾದಗಳು. ಹಾಗೂ ರಮೇಶ್ ಅಣ್ಣವ್ರಿಗೂ ನಮ್ಮ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ನೋಡ ಈ ಕಡೆ ರಮೇಶಣ್ಣ ಹಾಡೇಳ. ಕೇಳಿದರೆ ಪಾನಕ ನೀಡುತ್ತಾರೆ ಇಲ್ಲಿ, ಸತ್ಯ ಹೇಳುವುದು ಕಾಯಕ ಎನ್ನುತ್ತಾರೆ ಇಲ್ಲಿ. ನಿನ್ನ ಮಾತುಗಳೇ ಸೌಂಡ್ ಹೃದಯದಲ್ಲಿ ಇಡ್ತೀನಿ. ಅನೋ ನಿಂದು ತಗೋನು. ರಾಮನಾಥ್ ಸರ್ ಕ್ಯಾಪೇ తీసుకోవాలి మనకు. ಇಲ್ಲಿರೋ ಸೌಭಾಗ್ಯ